ಸೊ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಪ್ರೊಸೀಜರ್ ಎಸ್ಟಾಬ್ಲಿಷ್ ಬೈ ಲಾ ಆ್ಯಂಡ್ ಡ್ಯೂ ಪ್ರೊಸೆಸ್ ಆಫ್ ಲಾ? ತುಂಬ ಜನ ಕೇಳ್ತಾ ಇದ್ರಿ ಸರ್, ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ ಇದ್ರ ಬಗ್ಗೆ ಅಂತ. ಎಷ್ಟು ಟಾಪಿಕ್ ಹೇಳಿದ್ದಾರೆ ಅಂತಂದರೆ ಐ ಥಿಂಕ್ ನಾನೇ ಸ್ವಲ್ಪ ಟಾಪಿಕ್ಗಳನ್ನ ಮಿಸ್ ಮಾಡಿಬಿಟ್ಟಿದ್ದೀನಿ ಹೇಳಬೇಕು ಅಂದರೆ. ಆಯಿತು ಬಿಡಿ, ಈ ಥರ ಒಂದಷ್ಟು ಚಿಕ್ಕ ಚಿಕ್ಕ ವೀಡಿಯೋ ಹಾಕಿ ಕವರ್ ಮಾಡ್ಕೊಡ್ತೀನಿ, ತಲೆ ಕೆಡ್ಸ್ಕೊಬೇಡಿ. ಓಕೆ, ಪ್ರೊಸೀಜರ್ ಎಸ್ಟಾಬ್ಲಿಷ್ ಬೈ ಲಾ ಅಂದರೆ ಏನು ಅದನ್ನೆಲ್ಲ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಇಂಡಿಯಾದಲ್ಲಿ ನಾವೇನು ಇದು ಮಾಡ್ತಾ ಇದ್ದೀವಿ ಅಂತಂದರೆ ಪ್ರೊಸೀಜರ್ ಎಸ್ಟಾಬ್ಲಿಷ್ ಬೈ ಲಾನ ಫಾಲೋ ಮಾಡ್ತಾ ಇದ್ದೀವಿ, ಆಯಿತಾ. ಹಾಗಾದರೆ ಈ ಡ್ಯೂ ಪ್ರೊಸೆಸ್ ಆಫ್ ಲಾ ಯಾರು ಫಾಲೋ ಮಾಡ್ತಾರೆ ಅಂದರೆ USA. ಸೊ ಇಲ್ಲಿದೆ ನೋಡಿ. ಸೊ ವೈಲ್ ಇಂಡಿಯಾ ಫಾಲೋಸ್ ದ ಪ್ರಿನ್ಸಿಪಲ್ ಆಫ್ ಪ್ರೊಸೀಜರ್ ಎಸ್ಟಾಬ್ಲಿಷ್ ಬೈ ಲಾ ಆ್ಯಂಡ್ ದ US ಫಾಲೋಸ್ ದ ಡ್ಯೂ ಪ್ರೊಸೆಸ್ ಆಫ್ ಲಾ, ಆಯಿತಾ. ಸರ್ ಹಾಗಾದರೆ ಏನು ಸರ್ ಇದು ಪ್ರೊಸೀಜರ್ ಎಸ್ಟಾಬ್ಲಿಷ್ ಬೈ ಲಾ ಅಂದರೆ, ಡ್ಯೂ ಪ್ರೊಸೆಸ್ ಆಫ್ ಲಾ ಅಂದರೆ ಏನು ಸರ್? ಹೇಳ್ತೀನಿ ಈಗ, ನೀಟಾಗಿ ಕೇಳಿಸ್ಕೊಳ್ಳಿ. ಸೊ ಮೊದಲನೇದು ಎಕ್ಸಾಂಪಲ್ ಮುಖಾಂತರ ಹೋಗೋಣ, ಸರಿನಾ. ಫಸ್ಟ್ ಡೆಫಿನೇಷನ್ಗೆ ಹೋಗಿ ಯಾಕೆ ತಲೆ ಬುಡ ಕೇಳಿಸ್ಕೊಳ್ಳೋದು, ಫಸ್ಟು ಎಕ್ಸಾಂಪಲ್. ಸೊ ಎಕ್ಸಾಂಪಲ್ ಏನು ಅಂತಂದರೆ, ಯುವರ್ ಸ್ಕೂಲ್ ಪ್ರಿನ್ಸಿಪಲ್ ಮೇಕ್ಸ್ ಅ ರೂಲ್, ಇಫ್ ಅ ಸ್ಟೂಡೆಂಟ್ ಕಮ್ಸ್ ಲೇಟ್ ದೇ ವಿಲ್ ಬಿ ಸಸ್ಪೆಂಡೆಡ್ ಫಾರ್ ಅ ವೀಕ್. ಅಂದರೆ ನಿಮ್ಮ ಸ್ಕೂಲ್ ಪ್ರಿನ್ಸಿಪಲ್ ಒಂದು ಹೊಸ ರೂಲ್ನ ತಗೊಬರ್ತಾರೆ. ಅಂದರೆ ಅಕಸ್ಮಾತ್ ಯಾರೋ ಒಬ್ಬ ಸ್ಕೂಲ್ಗೆ ಲೇಟಾಗಿ ಬಂತು ಅಂದರೆ ಸ್ಟೂಡೆಂಟು, ಅವನ್ನ ಒಂದು ವೀಕ್ಗಾಗಿ ಸಸ್ಪೆಂಡ್ ಮಾಡ್ತೀವಿ, ಆಯಿತಾ. ಸೊ ದಿಸ್ ರೂಲ್ ವಾಸ್ ಮೇಡ್ ಫಾಲೋಯಿಂಗ್ ಪ್ರಾಪರ್ ಪ್ರೊಸೀಜರ್, ಸೊ ಇಟ್ ಮಸ್ಟ್ ಬಿ ಫಾಲೋಡ್. ಅಂತಂದರೆ ಈ ರೂಲು ಆ್ಯಕ್ಚುಲಾಗಿ ನೀಟಾಗಿ ಒಂದು ಪ್ರಾಪರ್ ಪ್ರೊಸೀಜರಿಂದ ಮಾಡಲಾಗಿದೆ. ಅಂದರೆ ಏನು ರೂಲ್ ಇದೆ ಆ್ಯಕ್ಚುಲಾಗಿ ಪ್ರಾಪರಾಗಿ ಒಂದು ಪ್ರೊಸೀಜರ್ ಮುಖಾಂತರ ಮಾಡೋದಾಗಿದೆ, ಆಯಿತಾ. ಹಾಗಾಗಿ ಇದನ್ನು ನೀವು ಫಾಲೋ ಮಾಡಲೇಬೇಕು. ಅಕಸ್ಮಾತ್ ಅದು ಸ್ಟ್ರಿಕ್ಟ್ ಆಗಿದ್ರೂ ಪರವಾಗಿಲ್ಲ, ಅನ್ಫೇರ್ ಆಗಿದ್ರೂ ಪರವಾಗಿಲ್ಲ, ಯು ಸ್ಟಿಲ್ ಗೆಟ್ ಸಸ್ಪೆಂಡೆಡ್. ನೋಡಿ, ಈವನ್ ಇಟ್ ಈಸ್ ಟೂ ಸ್ಟ್ರಿಕ್ಟ್ ಆರ್ ಅನ್ಫೇರ್, ಯು ಸ್ಟಿಲ್ ಗೆಟ್ ಸಸ್ಪೆಂಡೆಡ್. ಅಂತಂದರೆ ವಾಟ್ ಯು ಮೆಂಬರ್ ಈಗ ಡ್ಯೂ ಪ್ರೊಸೀಜರ್ ಎಸ್ಟಾಬ್ಲಿಷ್ ಬೈ ಲಾ ಅಂತಂದರೆ ಒಂದು ಲಾನ ಒಳ್ಳೆ ನೀಟಾಗಿ ಪ್ರಾಪರ್ ಪ್ರೊಸೀಜರಿಂದ ಮಾಡಲಾಗಿದೆ, ಆಯಿತಾ. ಸೊ ಪ್ರಾಪರ್ ಪ್ರೊಸೀಜರಾಗಿ ಮಾಡಲಾಗಿದೆ, ಅದು ಸ್ಟ್ರಿಕ್ಟ್ ಆಗಿದ್ರೂ ಪರವಾಗಿಲ್ಲ, ಅನ್ಫೇರ್ ಆಗಿದ್ರೂ ಪರವಾಗಿಲ್ಲ, ಯು ಮಸ್ಟ್ ಫಾಲೋ. ಇನ್ನೊಂದು ಎಕ್ಸಾಂಪಲ್ ಕೇಳೋದಾದರೆ, ಈಗ ಈಗ ನಿಮ್ಮ ಅಕ್ಕ ಯಾರೋ ಅಡುಗೆ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ. ನಿಮ್ಮ ಅಕ್ಕ ಏನು ಮಾಡ್ತಾರೆ, ನೀಟಾಗಿ ಒಳ್ಳೆ ಪ್ರೊಸೀಜರ್ ಪ್ರಕಾರ, ಅಂದರೆ ಆ ಬುಕ್ಕಲ್ಲಿ ಏನಿರುತ್ತೆ, ಅಡುಗೆ ಬುಕ್ ಏನಿರುತ್ತೆ ಆ ಬುಕ್ ಪ್ರಕಾರ ನೀಟಾಗಿ ಅಡುಗೆ ಮಾಡಿಕೊಟ್ಟಿರ್ತಾರೆ. ಅದೆಷ್ಟು ಪ್ರಾಪರಾಗಿ ಮಾಡಿರ್ತಾರೆ ಅಂತಂದರೆ, ಆ ಬುಕ್ಕಲ್ಲಿ ಏನಿರುತ್ತೋ ಅಷ್ಟೇ ನೀರು, ಅಷ್ಟೇ ಅಕ್ಕಿ ಎಲ್ಲ ಹಾಕಿ ನಿಮಗೇನೋ ಒಂದು ರೈಸ್ ಬಾತ್ ಮಾಡಿದ್ದಾರೆ. ಆ ಬಾತು ತುಂಬ ಚೆನ್ನಾಗಿಲ್ದರೂ ಪರವಾಗಿಲ್ಲ, ಆಯಿತಾ, ಸೀದೋಗಿದ್ರೂ ಪರವಾಗಿಲ್ಲ, ಯು ಮಸ್ಟ್ ಈಟ್. ಯಾಕೆ ಅಂತಂದರೆ ನಿಮ್ಮ ಅಕ್ಕ ಏನಿದ್ದಾರೆ ಅವರು ಪ್ರಾಪರ್ ಪ್ರೊಸೀಜರಿಂದ ಅಡುಗೆನ ಮಾಡಿದ್ದಾರೆ, ಆಯಿತಾ. ಚೆನ್ನಾಗಿಲ್ದರೂ ಪರವಾಗಿಲ್ಲ, ಅಥವಾ ಅದು ಸೀದೋಗಿದ್ರೂ ಪರವಾಗಿಲ್ಲ, ಕರಕ್ಲಾಗಿದ್ರೂ ಪರವಾಗಿಲ್ಲ, ಯು ಮಸ್ಟ್ ಈಟ್. ಸೊ ದೋಸ್ ಆರ್ ಕಾಲ್ಡ್ ಪ್ರೊಸೀಜರ್ ಎಸ್ಟಾಬ್ಲಿಷ್ ಬೈ ಲಾ. ಈಗ ಅರ್ಥ ಆಯ್ತಾ. ಸೊ ಇನ್ ಇಂಡಿಯಾ ದ ಕೋರ್ಟ್ ಮಸ್ಟ್ ಫಾಲೋ ದ ಲಾ ಆ್ಯಸ್ ರಿಟರ್ನ್ ಈವನ್ ಇಟ್ ಈಸ್ ಆರ್ಶ್. ಅಂತಂದರೆ ಈಗಾಗಲೇ ಲಾಗಳನ್ನ ಮಾಡಿಬಿಟ್ಟಿದ್ದಾರೆ ಅಲ್ವಾ. ಸೊ ಲಾ ಮೇಕರ್ಸ್ ಎಲ್ಲ ಲಾ ಮಾಡಿಬಿಟ್ಟಿದ್ದಾರೆ, ಅದು ಸ್ಟ್ರಿಕ್ಟ್ ಆಗಿದ್ರೂ ಪರವಾಗಿಲ್ಲ, ಎವ್ರಿ ಒನ್ ಮಸ್ಟ್ ಫಾಲೋ ಅಂತ ಹೇಳುತ್ತೆ. ಈಗ ಡೆಫಿನೇಷನ್ ನೋಡೋ ಬನ್ನಿ. ಇಟ್ ಮೀನ್ಸ್ ಇಫ್ ಅ ಲಾ ಈಸ್ ಮೇಡ್ ಕರೆಕ್ಟ್ಲಿ ಬೈ ದ ಗವರ್ನಮೆಂಟ್, ಅದು ಲೆಜಿಸ್ಲೇಚರ್ ಯಾವ್ದಾರಾಗಿರ್ಬೋದು, ಇಫ್ ಅ ಲಾ ಈಸ್ ಮೇಡ್ ಬೈ ದ ಗವರ್ನಮೆಂಟ್ ಇಟ್ ಮಸ್ಟ್ ಬಿ ಫಾಲೋಡ್ ಈವನ್ ಇಟ್ ಈಸ್ ಅನ್ಫೇರ್ ಆರ್ ರೀಸನಬಲ್. ಅದು ಅನ್ಫೇರ್ ಆಗಿದ್ರೂ ಪರವಾಗಿಲ್ಲ, ಅನ್ರೀಸನಬಲ್ ಆಗಿದ್ರೂ ಪರವಾಗಿಲ್ಲ, ಯು ಮಸ್ಟ್ ಫಾಲೋ. ದ ಕೋರ್ಟ್ ಕ್ಯಾನ್ ಓನ್ಲಿ ಚೆಕ್ ವೆದರ್ ದ ಲಾ ವಾಸ್ ಮೇಡ್ ಪ್ರಾಪರ್ಲಿ ಬಟ್ ನಾಟ್ ವೆದರ್ ಇಟ್ ಈಸ್ ಫೇರ್. ಅಂದರೆ ಕೋರ್ಟ್ ಏನು ಚೆಕ್ ಮಾಡುತ್ತೆ ಅಂದರೆ, ಯಾವುದೋ ಒಂದು ಹೊಸ ಲಾ ತಗೊಬರ್ತಾ ಇದ್ದಾರೆ ಅಂತಂದರೆ ಅದು ಪ್ರೊಸೀಜರ್ ಪ್ರಕಾರವಾಗಿ ಆ ಲಾನ ಮಾಡಿದಾರಾ, ಆಯಿತಾ, ಆ ಲಾನ ಮಾಡಿದಾರಾ ಅಂತ ಮಾತ್ರ ಚೆಕ್ ಮಾಡುತ್ತೆ. ಅದು ಫೇರಾ ಅನ್ಫೇರ್ ಅಂತ ಚೆಕ್ ಮಾಡೋದಿಲ್ಲ. ಸೊ ಇದು ನಿಮ್ಮ ಪ್ರೊಸೀಜರ್ ಎಸ್ಟಾಬ್ಲಿಷ್ ಬೈ ಲಾ, ಸರಿನಾ. ಇದಕ್ಕೆ ಇನ್ನೂ ಒಂದು ಎಕ್ಸಾಂಪಲ್ ಇದೆ, ನೋಡ್ಬೋದು ಇಲ್ಲಿ. ಇಮ್ಯಾಜಿನ್ ದ ಇಂಡಿಯನ್ ಪಾರ್ಲಿಮೆಂಟ್ ಪಾಸಸ್ ಅ ಲಾ ಸ್ಟೇಟಿಂಗ್ ಎನಿವನ್ ಹೂ ಈಟ್ಸ್ ಐಸ್ ಕ್ರೀಮ್ ಆನ್ ಸಂಡೇ ವಿಲ್ ಬಿ ಜೈಲ್ಡ್ ಫಾರ್ 1 year. ಸೊ ಇಂಡಿಯನ್ ಪಾರ್ಲಿಮೆಂಟ್ ಹೊಸ ಲಾ ತಗೊಬರ್ತೀಗ, ಆಯಿತಾ. ನಿಮ್ಮ ರಾಹುಲ್ ಗಾಂಧಿ ಲಾ ಇದು, ಆಯಿತಾ. ಸೊ ಪಪ್ಪು ಅವರ ಲಾ ಏನಿದೆ ಅಂತಂದರೆ, ಯಾರ್ಯಾರು ಐಸ್ ಕ್ರೀಮ್ನ ಸಂಡೇ ಈಟ್ ಮಾಡ್ತಾರೋ ಅಂದರೆ ತಿಂತಾರೋ ಅವ್ರಿಗೆಲ್ಲ 1 year ಜೈಲು. ಸೊ ಸಿನ್ಸ್ ದ ಲಾ ಹ್ಯಾಸ್ ಬಿನ್ ಪಾಸ್ ಕರೆಕ್ಟ್ಲಿ, ನೋಡಿ ನೀಟಾಗಿ ಪ್ರೊಸೀಜರಾಗಿ ಏನಿದೆ ಅದು ಪ್ರೊಸೀಜರಾಗಿ ಆ ಲಾನ ಮಾಡಲಾಗಿದೆ. ಸೊ ಹಾಗಾಗಿ ದ ಕೋರ್ಟ್ ಹ್ಯಾವ್ ನೋ ಪವರ್ ಟು ಕ್ವಶನ್ ವೆದರ್ ಇಟ್ ಈಸ್ ಫೇರ್ ಆರ್ ರೀಸನಬಲ್. ಸೊ ಕೋರ್ಟ್ಗೆ ಯಾವ ಥರದ ಪವರು ಇಲ್ಲ, ಅಂದರೆ ಆ ಲಾ ಫೇರಾ ರೀಸನಬಲ್ ಅಂತ ಯಾವ ಪವರು ಇರಲಿಲ್ಲ, ಆಯಿತಾ. ಬಟ್ ಈಗಿದೆ, ತಲೆ ಕೆಡ್ಸ್ಕೊಬೇಡಿ, ಈಗ ಎಲ್ಲ ಥರದ್ದು ಇದೆ, ಆಯಿತಾ. ಎಕ್ಸಾಂಪಲ್ ಹೇಳಿದ್ರೆ ನಿಮ್ಮ ಕೇಶವಾನಂದ ಭಾರತಿ ಸಾಕಲ್ಲ, ಮಿನರ್ವಾ ಮಿಲ್ಸ್ ಕೇಸ್ ಸಾಕು, ಗೋಲಕ್ನಾಥ್ ಕೇಸ್ ಸಾಕು, ಚಂಪಕಂ ದೊರೆರಾಜನ್ ಕೇಸ್ ಸಾಕು ಅಷ್ಟಿದ್ರೆ ಸಾಕು, ಗೊತ್ತಾಗುತ್ತೆ ನಮಗೆ. ಸೊ ಇಲ್ಲಿ ಅಂದರೆ ಮೊದಲು ಏನಿತ್ತು ಅಂತಂದರೆ ಕೋರ್ಟ್ ಹ್ಯಾಸ್ ನೋ ಪವರ್, ಆಯಿತಾ. ಸೊ ದೇ ಮಸ್ಟ್ ಎನ್ಫೋರ್ಸ್ ಇಟ್ ಆ್ಯಸ್ ಪರ್ ದ ಪ್ರೊಸೀಜರ್. ಸೊ ಇದರಿಂದ ಏನಾಗುತ್ತೆ, ಇಟ್ ಎನ್ಶೋರ್ ದ ಪಾರ್ಲಿಮೆಂಟರಿ ಸುಪ್ರಮಸಿ ಇನ್ ಲಾ ಮೇಕಿಂಗ್. ಸೊ ಪಾರ್ಲಿಮೆಂಟ್ಗೆ ಒಂದು ಸುಪ್ರಮಸಿ ಪವರ್ ಸಿಕ್ತಂಗೆ ಆಯಿತು, ಆಯಿತಾ.
ಸೊ ಓಕೆ, ಇದು ನಿಮ್ಮ ಪ್ರೊಸೀಜರ್ ಎಸ್ಟಾಬ್ಲಿಷ್ ಬೈ ಲಾ. ಈಗ ಡ್ಯೂ ಪ್ರೊಸೆಸ್ ಆಫ್ ಲಾ ಅಂತಂದ್ರೇನು? ಈಗ ಫಸ್ಟ್ ಒಂದು ಎಕ್ಸಾಂಪಲ್ಲು, ಆಮೇಲೆ ಡೆಫಿನೇಷನ್ ಅನ್ನೋಣ. ಈಗ ಇದನ್ನು ಯಾರು ಫಾಲೋ ಮಾಡ್ತಾರೆ ಅಂದರೆ USA ಫಾಲೋ ಮಾಡ್ತಾರೆ, ಆಯಿತಾ? ಸೊ ಓಕೆ, ಸಪೋಸ್ ಯುವರ್ ಪ್ರಿನ್ಸಿಪಲ್ ಮೇಕ್ಸ್ ದ ಸೇಮ್ ರೂಲ್, ಅದೇ ರೂಲು, ಲೇಟ್ ಸ್ಟೂಡೆಂಟ್ ವಿಲ್ ಬಿ ಸಸ್ಪೆಂಡೆಡ್ ಫಾರ್ ಅ ವೀಕ್. ಅದು USA ಮಾಡ್ತಾರೆ ಈ ರೂಲ್ನ, ಆಯಿತಾ? ಬಟ್ ದಿಸ್ ಟೈಮ್ ದ ಸ್ಕೂಲ್ ಚೆಕ್ ಇಫ್ ದ ರೂಲ್ ಈಸ್ ರೀಸನಬಲ್ ಆ್ಯಂಡ್ ಫೇರ್. ಅಂತಂದರೆ ಈಗ ಇದೇ ರೂಲು ಇಂಡಿಯಾದಲ್ಲಿ ಮಾಡಿದ್ರು, ಇದನ್ನು USA ಮಾಡಿದ್ರು ಅಂತ ತಿಳ್ಕೊಳ್ಳಿ, ಆಯಿತಾ? ಅಕಸ್ಮಾತ್ ಲೇಟಾಗಿ ಬರೋ ಸ್ಟೂಡೆಂಟ್ನೆಲ್ಲ ಒಂದು ವಾರ ಸಸ್ಪೆಂಡ್ ಮಾಡ್ತೀವಿ ಅಂತ. ಸೊ ಅಲ್ಲಿ ಮಾಡಿದ್ರೆ, USA ಮಾಡಿದ್ರೆ ಅದನ್ನು, ಆ ರೂಲ್ ಏನು ತಂದಿದ್ದಾರೆ ಅದು ರೀಸನಬಲಾ, ಜನಗಳು ಒಳ್ಳೇದಾಗುತ್ತಾ ಅಂತ ಚೆಕ್ ಮಾಡ್ತಾರೆ. ಸೊ ದೇ ರಿಯಲೈಸ್ ಇಟ್ಸ್ ಟೂ ಸ್ಟ್ರಿಕ್ಟ್ ಆ್ಯಂಡ್ ಅನ್ಫೇರ್, ಸೊ ದೇ ಚೇಂಜ್ ಟು ಇಟ್. ಸೊ ಅಕಸ್ಮಾತ್ ಅವ್ರಿಗೇನಾದರೂ ಇದು ತುಂಬ ಸ್ಟ್ರಿಕ್ಟ್ ಅಂತ ಅನಿಸಿದ್ರೆ ಅದನ್ನು ಚೇಂಜ್ ಮಾಡ್ತಾರೆ, ಅಷ್ಟೇ, ಚೇಂಜ್ ಮಾಡಿ ಬಿಸಾಕ್ತಾರೆ. ಇಫ್ ಅ ಲೇಟ್ ಸ್ಟೂಡೆಂಟ್ ವಿಲ್ ಫಸ್ಟ್ ಗೆಟ್ ವಾರ್ನಿಂಗ್, ಇಫ್ ರಿಪೀಟೆಡ್ ದೆನ್ ಆ್ಯಕ್ಷನ್ ವಿಲ್ ಬಿ ಟೇಕನ್. ಸೊ ಅವ್ರೇನು ಮಾಡ್ತಾರೆ ಅಂತಂದರೆ ಅವ್ರಪ್ಪ ಫಸ್ಟು ವಾರ್ನಿಂಗ್ ಕೊಡ್ತಾರೆ, ವಾರ್ನಿಂಗ್ ಕೊಟ್ಟು ಆಮೇಲೆ ಒಂದು ಆ್ಯಕ್ಷನ್ಗಳನ್ನ ತೊಗೊಳ್ತಾರೆ. ಸೊ ಇದರಿಂದ ಏನಾಗುತ್ತೆ, ದ ರೂಲ್ ಈಸ್ ಫೇರ್ ಆ್ಯಂಡ್ ಜಸ್ಟ್ ಆಗಿದೆ. ಸೊ USA ಕೋರ್ಟ್ ಕ್ಯಾನ್ ರಿಜೆಕ್ಟ್ ದ ಅನ್ಫೇರ್ ಲಾ ಈವನ್ ಇಫ್ ದೇ ವೇರ್ ಮೇಡ್ ಪ್ರಾಪರ್ಲಿ, ಆಯಿತಾ? ಸೊ ಇಲ್ಲೇನಾಗುತ್ತೆ ಅಂದರೆ ಈಗ ಅಡುಗೆ ಯಾರು ಮಾಡ್ತಾರೆ ಅಂತಂದರೆ ನಿಮ್ಮ ಅಮ್ಮ ಮಾಡ್ತಾರೆ ಅಂತ ತಿಳ್ಕೊಳ್ಳಿ. ಸೊ ಅಮ್ಮ ಮಾಡ್ತಾರೆ. ಸೊ ಅಮ್ಮ ಏನು ಮಾಡ್ತಾರೆ ಅಂತಂದರೆ ಅಡುಗೆನ ಅಚ್ಚುಕಟ್ಟಾಗಿ ಪ್ರೊಸೀಜರ್ ಪ್ರಕಾರನೇ ಮಾಡ್ತಾರೆ. ಬಟ್ ಅಮ್ಮ ಏನು ಮಾಡ್ತಾರೆ ಅಂದರೆ ನಿಮಗೆ ಟೇಸ್ಟ್ ಅನಿಸುತ್ತಾ, ಚೆನ್ನಾಗಿ ತಿಂತಾನ ನನ್ನ ಮಗ, ತಿಂತಾನ ನನ್ನ ಮಗಳು ತಿಂತಾಳೆ ಇದನ್ನು ಅಂತಂದ್ಬಿಟ್ಟು ಅದು ಚೆನ್ನಾಗಿದೆಯಲ್ವ ಅಂತ ಟೆಸ್ಟ್ ಮಾಡಿ ಆಮೇಲೆ ನಿಮಗೆ ಕೊಡ್ತಾರೆ. ಅಕಸ್ಮಾತ್ ಚೆನ್ನಾಗಿಲ್ಲ ಅಂತಂದರೆ ಬೇಡ, ಯಾಕೋ ಚೆನ್ನಾಗಿಲ್ಲ ಇದು, ಬಿಟ್ಬಿಡು ಅಂದ್ಬಿಟ್ಟು ರಿಜೆಕ್ಟ್ ಮಾಡ್ತಾರೆ, ಆಯಿತಾ? ಆ ಬಾತನ್ನ ಕೊಡೋದಿಲ್ಲ ನಿಮಗೆ. ಅಕಸ್ಮಾತ್ ಚೆನ್ನಾಗಿದ್ದರೆ ಮಾತ್ರ ಕೊಡ್ತದೆ, ಆಯಿತಾ? ಅಕಸ್ಮಾತ್ ಚೆನ್ನಾಗಿಲ್ದವ್ರು ಕೊಡ್ಬೇಕಾದ್ರೆ ಒಂದು ನಿಮಗೆ ವಾರ್ನಿಂಗನ್ನೇ ಕೊಡ್ತಾರೆ, ಸ್ವಲ್ಪ ಸೀದೋಗಿದೆ ಕಣಪ್ಪ, ಅಡ್ಜಸ್ಟ್ ಮಾಡ್ಕೊ ತಿನ್ಕೋ ಅಂತಂದ್ಬಿಟ್ಟು ಹೇಳ್ಬಿಟ್ಟು ಕೊಡ್ತಾರೆ. ಆದರೆ ನಿಮ್ಮ ಅಕ್ಕ ಏನು ಮಾಡ್ತಾರೆ ಅಂತಂದರೆ ಕರೆಕ್ಟಾಗಿ ಮಾಡಿರ್ತಾರೆ, ಬಟ್ ಯು ಮಸ್ಟ್ ಈಟ್, ತಿನ್ನಲೇಬೇಕು, ಅಷ್ಟೇ ಡಿಫ್ರೆನ್ಸ್, ಇನ್ನೇನಿಲ್ಲ ಡ್ಯೂ ಪ್ರೊಸೆಸ್ ಆಫ್ ಲಾಗ್ ಮತ್ತು ಪ್ರೊಸೀಜರ್ ಎಸ್ಟಾಬ್ಲಿಷ್ ಬೈ ಲಾಗ್. ಇನ್ನೊಂದು ಎಕ್ಸಾಂಪಲ್ ಇದೆ, ಎನಿವನ್ ಹೂ ಈಟ್ಸ್ ಐಸ್ ಕ್ರೀಮ್ ಆನ್ ಸಂಡೇ ವಿಲ್ ಬಿ ಜೈಲ್ಡ್ ಫಾರ್ 1 year ಅಂತ USA ತಂದಿದ್ರೆ. ಸೊ USA ಏನು ಮಾಡ್ತಾರೆ, ಅದನ್ನು ಚೆಕ್ ಮಾಡ್ತಾರೆ, ಆ ಲಾ ಅದು ಫೇರ್ ಆ್ಯಂಡ್ ರೀಸನಬಲ್ ಆಗಿದೆಯಾ, ಅದು ಜನಗಳಿಗೆ ಫೇರ್ ಆಗಿದೆಯಾ, ಅಕಸ್ಮಾತ್ ಅದು ಜನಗಳ ಫಂಡಮೆಂಟಲ್ ರೈಟ್ಸ್ಗೆ ಏನಾದ್ರು ವೈಲೇಟ್ ಆಗ್ತಾ ಇದೆಯಾ, ಅದು ಆರ್ಬಿಟರಿ ನೇಚರ್ ಇದೆಯಾ ಅಂತೆಲ್ಲ ಚೆಕ್ ಮಾಡಿ ಆಮೇಲೆ ಅದನ್ನು, ಅಕಸ್ಮಾತ್ ಅದು ಹೌದು ಇದು ತುಂಬ ಫಂಡಮೆಂಟಲ್ ರೈಟ್ಸ್ಗೆ ವೈಲೇಟ್ ಮಾಡ್ತಾ ಇದೆ ಅಂತಂದಾಗ ಅದನ್ನು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಡಿಕ್ಲೇರ್ ಮಾಡಿ ಅದನ್ನು ತೆಗೆದಾಕ್ತಾರೆ. ಸೊ ಇದು ನಿಮ್ಮ ಡ್ಯೂ ಪ್ರೊಸೆಸ್ ಆಫ್ ಲಾ. ಸೊ ಪ್ರೊಸೀಜರ್ ಎಸ್ಟಾಬ್ಲಿಷ್ ಬೈ ಲಾ ಅಂತೇನಿದೆ ಅದು ನಮ್ಮ ಇಂಡಿಯಾದಲ್ಲಿ ಫಾಲೋ ಮಾಡ್ತಾರೆ. ಡ್ಯೂ ಪ್ರೊಸೆಸ್ ಆಫ್ ಲಾ ಅಂತೇನಿದೆ ಅದು ನಿಮ್ಮ USA ಫಾಲೋ ಮಾಡ್ತಾರೆ. ಹಾಗಾದರೆ ನಮ್ಮ ಇಂಡಿಯಾದಲ್ಲಿ ಡ್ಯೂ ಪ್ರೊಸೆಸ್ ಆಫ್ ಲಾ ಇಲ್ವಾ ಅಂತ ಕೇಳಿದ್ರೆ ಇದೆ. ಯಾಕೆ ಅಂತಂದರೆ ಅಂದರೆ ಇದು ಲಾ ಮೇಕರ್ ನಿಮ್ಮ ಸಂವಿಧಾನ ಬರೀಬೇಕಾದ್ರೆ, ನಮ್ಮ ಸಂವಿಧಾನ ಬರೀಬೇಕಾದ್ರೆ ಎಲ್ಲ ಇತ್ತು, ಅಂದರೆ ಮಾಡಿಬಿಟ್ಟಿದ್ರು ಇದನ್ನು ಡ್ಯೂ ಪ್ರೊಸೆಸ್ ಆಫ್ ಲಾ, ಆಯಿತಾ? ಪ್ರೊಸೀಜರ್ ಎಸ್ಟಾಬ್ಲಿಷ್ ಬೈ ಲಾ. ಸೊ ಅದಾದಮೇಲೆ ನೋಡ್ಬೋದು ನೀವು, ಚಂಪಕಂ ದೊರೆರಾಜನ್ ಕೇಸ್ ಬಂತು, ಗೋಲಕ್ನಾಥ್ ಕೇಸ್ ಬಂತು, ಸೊ ಲಾಸ್ಟಲ್ಲಿ ಮಿನರ್ವಾ ಮಿಲ್ಸ್ ಕೇಸ್ ಬಂತು. ಇದರಿಂದ ಏನು ಗೊತ್ತಾಗ್ತು ಅಂತಂದರೆ ನಮ್ಮ ಒಂದು ಏನು ಲಾ ಇದೆ, ಪ್ರೊಸೀಜರ್ ಎಸ್ಟಾಬ್ಲಿಷ್ ಬೈ ಲಾ ಅಂತೇನಿದೆ, ಇದೆಲ್ಲ ಡ್ಯೂ ಪ್ರೊಸೆಸ್ ಆಫ್ ಲಾ ಕಡೆಗೆ ಹೋಗ್ತಾ ಇದೆ. ಅಂತಂದರೆ ಪಾರ್ಲಿಮೆಂಟ್ ಅವ್ರು ಏನೇ ಲಾ ತಂದರೂ ಕೂಡ ಕೋರ್ಟು ಜನಗಳಿಗೆ ಫೇರ್ ಆಗಿದೆಯಾ, ಫೇರ್ ಆ್ಯಂಡ್ ಜಸ್ಟಿಸಬಲ್ ಇದೆಯಾ ಅಂತೆಲ್ಲ ಚೆಕ್ ಮಾಡಿ ಆಮೇಲೆ ಇದು ಮಾಡುತ್ತೆ. ಅಕಸ್ಮಾತ್ ಜನಗಳಿಗೆ ಅದು ಉಪಯೋಗ ಆಗ್ತಾ ಇಲ್ಲ, ಜನಗಳ ಫಂಡಮೆಂಟಲ್ ರೈಟ್ಸ್ಗೆ ವೈಲೇಟ್ ಆಗ್ತಾ ಇದೆ ಅಂತಂದಾಗ ಆ ಲಾನ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಡಿಕ್ಲೇರ್ ಮಾಡ್ತಾರೆ. ಸೊ ಯಾವ ಒಂದು ಆರ್ಟಿಕಲ್ನ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಡಿಕ್ಲೇರ್ ಮಾಡಿದ್ರು ಗೊತ್ತಾ ನಿಮಗೆ? ಆರ್ಟಿಕಲ್ 31C ಜ್ಞಾಪಕ ಇದಲ್ವಾ? ಆರ್ಟಿಕಲ್ 31C. ಸೊ ಸಾಕು. ನೆಕ್ಸ್ಟು ಕೀ ಡಿಫ್ರೆನ್ಸ್ ಹೇಳೋದಾದರೆ ನೋಡಿ, ಪ್ರೊಸೀಜರ್ ಎಸ್ಟಾಬ್ಲಿಷ್ ಬೈ ಲಾ ಅಂತಂದರೆ ಕೋರ್ಟ್ ಚೆಕ್ ಇಫ್ ಅ ಲಾ ವಾಸ್ ಮೇಡ್ ದ ಫಾಲೋಯಿಂಗ್ ದ ಕೋರ್ಟ್ ಪ್ರೊಸೀಜರ್. ಇಲ್ಲಿ ದ ಕೋರ್ಟ್ ಚೆಕ್ ಇಫ್ ದ ಲಾ ಬೋತ್ ಪ್ರೊಸೀಜರಲಿ ಕರೆಕ್ಟ್ ಆ್ಯಂಡ್ ಫೇರ್. ಇಲ್ಲಿ ಕೋರ್ಟ್ ಬರೀ ಏನು ಚೆಕ್ ಮಾಡುತ್ತೆ ಅಂತಂದರೆ ಆ ಲಾನ, ಅಂದರೆ ಪಾರ್ಲಿಮೆಂಟ್ ಅವರು ಲಾನ ನೀಟಾಗಿ ಮಾಡಿದಾರಾ ಇಲ್ವಾ ಅಂತ ಮಾತ್ರ ಚೆಕ್ ಮಾಡುತ್ತೆ. ಇಲ್ಲಿ ಜನಗಳಿಗೆ ಫೇರ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದಿಲ್ಲ, ಬಟ್ ಇಲ್ಲಿ ಚೆಕ್ ಮಾಡ್ತಾರೆ. ನೆಕ್ಸ್ಟು ಜುಡಿಷಿಯಲ್ ಪವರ್ ಹೇಳಿದರೆ ಕೋರ್ಟ್ ಕ್ಯಾನ್ ನಾಟ್ ಕ್ವಶನ್, ಬಟ್ ಇಲ್ಲಿ ಕೋರ್ಟ್ ಕ್ಯಾನ್ ಡಿಕ್ಲೇರ್ ಇಟ್ ಈಸ್ ಆ್ಯನ್ ಅನ್ಫೇರ್ ಲಾ ಅಂತ ಅನ್ಕಾನ್ಸ್ಟಿಟ್ಯೂಷನ್ ಅಂತ ಡಿಕ್ಲೇರ್ ಮಾಡ್ಬೋದು. ಸೊ ಇದನ್ನು ಯಾರು ಫಾಲೋ ಮಾಡ್ತಾರೆ ಅಂದರೆ ಇಂಡಿಯಾ, ಇದನ್ನು ಯಾರು ಫಾಲೋ ಮಾಡ್ತಾರೆ ಅಂದರೆ USA. ರಿಸ್ಕ್ ಅಂತ ಹೇಳೋದಾದರೆ ಅನ್ಫೇರ್ ಲಾ, ಇದೇನಾಗಿದೆ ಪ್ರಿವೆಂಟ್ ಅನ್ಫೇರ್ ಲಾ. ನೆಕ್ಸ್ಟು ಎವಲ್ಯೂಷನ್ ಏನಿತ್ತು ಅಂತ ಹೇಳೋದಾದ್ರೆ ನಿಮ್ಮ ಮನೇಕಾ ಗಾಂಧಿ ಕೇಸ್ ಇತ್ತಲ್ವ. ಸೊ ಮನೇಕಾ ಗಾಂಧಿ, ಸೊ ಆರ್ಟಿಕಲ್ 21 ಜ್ಞಾಪಕ ಮಾಡಿಕೊಂಡ್ರೆ ಗೊತ್ತಾಗಿರುತ್ತೆ ನಮಗೆ. ಸೊ ಅಲ್ಲಿ ಇನ್ಕಾಪರೇಟೆಡ್ ದ ಎಲಿಮೆಂಟ್ಸ್ ಆಫ್ ಡ್ಯೂ ಪ್ರೊಸೆಸ್ ಆಫ್ ಲಾ. ಸೊ ದ ಜಡ್ಜ್ಮೆಂಟ್ ಹೇಳ್ ದಟ್ ಲಾ ಮಸ್ಟ್ ಬಿ ಫೇರ್, ಜಸ್ಟ್ ಆ್ಯಂಡ್ ರೀಸನಬಲ್, ಮೂವಿಂಗ್ ಟು ಕ್ಲೋಸರ್ ಟು US ಮಾಡೆಲ್. ಅಂದರೆ ನಮ್ಮ ಹತ್ರ ಏನು ಪ್ರೊಸೀಜರ್ ಆಫ್ ಎಸ್ಟಾಬ್ಲಿಷ್ ಬೈ ಲಾ ಅಂತ ಏನಿದೆ
ಅದರಿಂದ ಡ್ಯೂ ಪ್ರೊಸೆಸ್ ಆಫ್ ಲಾ ಕಡೆಗೆ ಹೋಗ್ತಾ ಇದೆ, ಅಂದರೆ ಯು ಎಸ್ ಮಾಡೆಲ್ ಕಡೆಗೆ ಮೂವ್ ಆಗ್ತಾ ಇದೆ ಅಂತ ನಿಮಗೆ ಮನೇಕಾ ಗಾಂಧಿ ಕೇಸಲ್ಲಿ ಗೊತ್ತಾಗ್ತದೆ. ಸೊ ಇಷ್ಟು ಬಂದು ನಿಮ್ಮ ಪ್ರೊಸೀಜರ್ ಎಸ್ಟಾಬ್ಲಿಷ್ ಬೈ ಲಾ ಆ್ಯಂಡ್ ಡ್ಯೂ ಪ್ರೊಸೆಸ್ ಆಫ್ ಲಾ. ಅರ್ಥ ಆಗಿರುತ್ತೆ ಅನ್ಕೋತೀನಿ. ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಇದ್ರದ್ದು. ಎಕ್ಸ್ಟ್ರಾ ಓದ್ತೀನಿ ಅಂದರೆ ಓದ್ಕೊಳ್ಳಿ. ಕನ್ನಡದಲ್ಲೂ ಟ್ರಾನ್ಸ್ಲೇಟ್ ಮಾಡ್ಕೋಬೇಕು ಅಂದರೆ ಮೇಲ್ಗಡೆ ಟ್ರಾನ್ಸ್ಲೇಟರ್ ಬಟನ್ ಇದೆ, ಇಲ್ಲಿ ಕೊಟ್ಕೊಂಡ್ರೆ ನೀವು ಕಂಪ್ಲೀಟ್ ಎಲ್ಲ ಲ್ಯಾಂಗ್ವೇಜು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಆಗುತ್ತೆ. ಆಯಿತಾ? ಕಾನೂನಿನಿಂದ ಸ್ಥಾಪಿಸಲಾದ ಕಾರ್ಯವಿಧಾನ ಮತ್ತು ಕಾನೂನಿನ ಸರಿಯಾದ ಪ್ರಕ್ರಿಯೆ. ಆಯಿತಾ? ಸೊ ಎಲ್ಲ ಕನ್ನಡದಲ್ಲಿ ಸಿಗುತ್ತೆ, ಓದ್ಕೊಳ್ಳಿ. ಸೊ ಅಷ್ಟೇ, ಇನ್ನೇನಿಲ್ಲ. ಚಾನಲ್ಗೆ ಹೊಸಬ್ರಾಗಿತ್ತು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ವೀಡಿಯೋ ಎಷ್ಟಾಯಿತು ಅಂದರೆ ಕಮೆಂಟಲ್ಲಿ ಹೇಳಿ, ಏನಾದರೂ ಹೇಳಿ ಅಷ್ಟೇ, ಇನ್ನೇನಿಲ್ಲ. ಲೈಕ್ ಮಾಡೋದು ಮರಿಬೇಡಿ ಅಷ್ಟೇ. ಥ್ಯಾಂಕ್ ಯು.